ವರ್ಷನೋ 8 ವರ್ಷನೋ ಕಳೆದ ಮೇಲೆ ನಾನು ಇಲ್ಲಿಗೆ ಬಂದಾಗ ನೋಡಿದ್ದು 2 ಅಥವಾ 3 ಬದಲಾವಣೆ ಆಗದೇ ಇರೋದು. ಒಂದು, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗುರುಗಳು ಅವರ ಎಂದಿನ ಸಮಚಿತ್ತವನ್ನು ಕಾಪಾಡಿಕೊಂಡು ಹಾಗೇ ಇರ್ತಾರೆ, ಎಲ್ಲರನ್ನೂ ನೋಡಿಕೊಂಡು. ಎರಡನೇದು, ಈ ಪೆಂಡಾಲಿನ ವ್ಯವಸ್ಥೆ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದಂಗೆ ಇದೆ. ಇದು ಅವತ್ತಿಗೂ ಚೇಂಜ್ ಆಗಿರಲಿಲ್ಲ, ಇವತ್ತಿಗೂ ಆದಂಗಿಲ್ಲ ನನಗೆ. ಮೂರನೇದು, ಚಪ್ಪಾಳೆ ಹೊಡಿಬೇಡಿ ಇದಕ್ಕೆ, ನೀವೇನೆ ಜನ ಅವತ್ತು ಆ ಊರಲ್ಲೂ ಹಿಂಗೆ ಕೂತಿದ್ರು, ಈ ಊರಲ್ಲೂ ಹಾಗೆ ಕೂತಿದ್ದೀರಿ. ಬಹಳ ಆಶ್ಚರ್ಯ ನನಗೆ. ಕಾಡಿ ಬೇಡಿ ನಮಸ್ಕಾರ ಹಾಕಿ ಕೈಕಾಲಿಗೆ ಬಿದ್ದರೂ ಕೂತ್ಕೊಳ್ಳದೆ ಇರೋ ಜನ. ಅಮ್ಮ ಅಪ್ಪ ತಾಯಿ ತಂಗಿ ಯಾರು ಹೇಳಿದ್ರೆ 3 ನಿಮಿಷ ಮಾತಾಡ್ತಾ ಇದ್ರೆ 16 ಸರಿ ಮೊಬೈಲನ್ನು ತಿರುಚೋ ಅಂತಹ ನಮ್ಮ ಇವತ್ತಿನ ದಿನದಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದರೆ ನಂಗೆ ಭಾಳ ಆಶ್ಚರ್ಯಪ್ಪ. ಇಲ್ಲ ನೀವು ತುಂಬ ಒಳ್ಳೆಯವರು, ಇಲ್ಲ ನಮಗೆ ಗೊತ್ತಾಗ್ದಂಗೆ ತಲೆ ಬಗ್ಗಿಸ್ಕೊಂಡು ಎಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ಡೌಟು. 2ರಲ್ಲಿ 1 ಯಾವುದೋ ಗೊತ್ತಿಲ್ಲ. ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿವಿಗಳು, ನಾವು ಟಿವಿನಲ್ಲಿ ಏನೇನಾದ್ರು ಹಾಕಿದ್ರು ಹೇಳ್ದಂಗೆ ನಮ್ಮನ್ನು ಕೇಳೋಕ್ಕೆ ಜನ ಇದ್ದಾರೆ, ಕೇಳ್ತಾರೆ ಇದನ್ನು ಯಾಕೆ ಹಾಕಿದೆ ಅಥವಾ ಕೇಸ್ ಹಾಕ್ತಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸದಾಗಿ ಏನು ಬಂದಿದೆ, ನಮ್ಮನ್ನು ಕೇಳೋರು ಯಾರೂ ಇಲ್ಲದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ. ಹಾಗಾಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಾಮಾಜಿಕ ಮಾಧ್ಯಮ ಅಂದರೆ ಏನು? ಈ ಮಾಧ್ಯಮ ಹುಟ್ಟಿದ್ದೆಲ್ಲಿಂದ? ಸಮಾಜದಿಂದ. ಸಮಾಜ ಏನಾಗಿದೆ? ಸಮಾಜನು ಬಹಳ ಸ್ವಾರ್ಥಿ. ಇವತ್ತು ಸಮಾಜ ಜನೋಪಯೋಗಿ ಸಮಾಜ ಅಲ್ಲ, ಸ್ವಾರ್ಥದ ಸಮಾಜ. ಒಬ್ಬ ದುಡ್ಡು ಮಾಡೋ ವ್ಯಕ್ತಿ ನನ್ನ ಹತ್ರಕ್ಕೆ ಒಂದ್ಸರಿ ಬಂದಾಗ ನಾನು ಕೇಳಿದೆ, ಎಷ್ಟು ಮಾಡಬೇಕು ಅಂತ ಆಸೆ ಇದೆ ನಿನಗೆ ಜೀವನದಲ್ಲಿ? ಸುಮಾರಾಗಿ ಮಾಡಬೇಕು ಅಂತ ಆಸೆ ಇದೆ ಅಂತ. ಅಲ್ಲ, ಸುಮಾರು ಅಂದ್ರೆ ಒಂದು ಐಡಿಯಾ ಕೊಡು ಅಂತ. ಇಲ್ಲ, ಉತ್ತರ ಇಲ್ಲ. ಒಂದು 5,000 ಮಾಡಿದ್ರೆ ಸಾಕ ಅಂದೆ. 5,000 ಏನು ರೂಪಾಯಲ್ಲ, 5,000 ಕೋಟಿ. ಯಾಕೆ ಯಾರು ಎಲ್ಲ ಗಾಬರಿ ಆಗೋದ್ರೆ ಮಾಡಿದ್ರೆ ಸಾಕ ಅಂತ ಕೇಳಿದೆ. ಸಾಕಾಗ್ಬೋದು ಅಂತಂದ್ರು. ಏನು ಮಾಡ್ತೀರಿ ಅದು ಇಟ್ಕೊಂಡು? ಅದನ್ನ ಇಟ್ಕೊಂಡು ಏನು ಮಾಡ್ತೀರಿ? ನಾಳೆ ಏನು ತಿನ್ನಕ್ಕಾಗಲ್ಲ. ದಿನ ಬೆಳಿಗ್ಗೆ ಹೊಸ ಶರ್ಟ್ ಹಾಕ್ಕೊಂಡ್ರು ವರ್ಷಕ್ಕೆ 365 ಶರ್ಟ್. ಹಬ್ಬ ಅಂದ್ರೆ 5,000 ರೂಪಾಯಿ ಬ್ರ್ಯಾಂಡೆಡ್ ಶರ್ಟ್ ಆದ್ರೂ ನನ್ನ ಹತ್ರ 5,000 ಕೋಟಿ ಇದೆ ಅನ್ನೋ ಕಾರಣಕ್ಕೆ 5,000 ಕೋಟಿ ವ್ಯಾಲ್ಯೂದು ಕಾರ್ ಇಲ್ಲ. ಕಾರ್ಗೆ ಹಬ್ಬ ಅಂದ್ರೆ ಹೈಯೆಸ್ಟ್ ಕಾರ್ ವ್ಯಾಲ್ಯೂ 15 ಕೋಟಿನೋ 20 ಕೋಟಿನೋ. ಅದ್ರ ಮೇಲೆ ಕಾರ್ ಇಲ್ಲ. ನಿಮ್ಮ ಹತ್ರ ದುಡ್ಡು ಇರ್ಬೋದು, ಬಟ್ ಕಾರ್ ಇಲ್ಲ. ಅಲ್ಲಿ ಹೋಟ್ಲಿಗೆ ಹೋಗೋಣ ಅಂದರೆ ಎಷ್ಟೇ ದುಡ್ಡು ಇರಲಿ, ಆ ಹೋಟ್ಲಲ್ಲಿ ಹೈಯೆಸ್ಟ್ ರೂಮ್ ಅಂದರೆ 3 ಲಕ್ಷನೋ 2 ಲಕ್ಷನೋ. ಭಾಳ ದೊಡ್ಡ ಹೋಟ್ಲು ಅಂತಂದ್ರು. ವಿಮಾನಕ್ಕೆ ಹೋದರೆ ಅದು ಯಾವುದೋ ಬಿಸ್ನೆಸ್ ಕ್ಲಾಸೋ, ಅದೇನು ಎಕ್ಸಿಕ್ಯೂಟಿವ್ ಕ್ಲಾಸೋ, ಯಾವುದೋ ಒಂದು ಕ್ಲಾಸು. ಅದಾದಮೇಲೆ ಕ್ಲಾಸ್ ಇಲ್ಲ. ಇವನ ಹತ್ರ 5,000 ಕೋಟಿ ಅಂತ ಹೇಳ್ಬಿಟ್ಟು ಅವ್ನು ಪೈಲಟ್ ಏನು ಕರ್ಕೊಂಡೋಗಿ ಒಂದು ತೊಡೆ ಮೇಲೆ ಕೂರಿಸ್ಕೊಳ್ಳಲ್ಲ. ಅವನೇನು ಕೂರಿಸ್ಕೊಳ್ಳಲ್ಲ. ಏನು ಮಾಡ್ತೀಯ ದುಡ್ಡನ್ನ ಅಂದೆ. ನಿಮ್ಗೆ ಅವೆಲ್ಲ ಅರ್ಥವಾಗಲ್ಲ ಅಂದ. ಭಾಳ ಕರೆಕ್ಟು ಅಂದೆ, ಭಾಳ ಕರೆಕ್ಟು. ಸ್ವಾರ್ಥಕ್ಕೆ ಬಂದಾಗ ನಾನು ಯಾಕೆ ಕೆಲವು ಕೆಲಸಗಳನ್ನು ಮಾಡ್ತಿದ್ದೀನಿ ಅನ್ನೋ ಅರಿವೇ ಇರಲ್ಲ ಅದು. ಯಾಕೆ ನಮ್ಮ ರೈತಾಪಿ ಜನನ ನಾವು ಮುಗ್ಧರು ಅಂತ ಬಣ್ಣಿಸ್ತೀವಿ ಅಲ್ಲಲ್ಲಿ ಕತೆಗಳಲ್ಲಿ, ಕವನಗಳಲ್ಲಿ, ಹಾಡುಗಳಲ್ಲಿ, ಮತ್ತೊಂದರಲ್ಲಿ ಮಗದೊಂದರಲ್ಲಿ ಯಾಕೆ ಬಣ್ಣಿಸ್ತೀವಿ ನಮ್ಮ ರೈತಾಪಿ ಜನರನ್ನ ಮುಗ್ಧರು ಅಂದರೆ ದುಡಿತದ ಆತುರದಲ್ಲಿ ಅವ್ರಿಗೆ ಈ ಬೇರೆ ಸ್ವಾರ್ಥದ ಚಿಂತನೆಗಳು ಬರೋದೇ ಇಲ್ಲ. ಅವ್ರಿಗೆ ಬರೋದೇ ಇಲ್ಲ ಅದು. ಅದಕ್ಕೆ ಅವ್ರು ಹಂಗಿರ್ತಾರೆ. ಹೋದ ತಕ್ಷಣ ಮಲ್ಕೋತಾರೆ ಸಂಜೆ ಹೊತ್ತಲ್ಲಿ, ನೆಮ್ಮದಿ ಆಗತ್ತಲ್ಲ ಕಡೆಗೆ. ನಮ್ಗೆ ಹಂಗಲ್ಲ, ಮಾಡ್ತಾನೇ ಇರ್ತೀವಿ, ಏನಕ್ಕೇನು ಗೊತ್ತಿಲ್ಲ. ಈ ಸ್ವಾರ್ಥದ ಬದುಕಿದ್ದಾಗ ನೀವು ಸಮಾಜದಿಂದ ಬಂದ ಮಾಧ್ಯಮ, ಪೇಪರ್ನವರೋ ಟಿವಿನವರೋ ಯಾರು ಹಾಕ್ಕೊಳ್ಳಿ, ಅವರು ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಇರಬೇಕು ಅಂತ ನಿರೀಕ್ಷೆ ಹೆಂಗೆ ಮಾಡ್ತೀರಿ? ಟಿವಿನವ್ರೇನು ಸ್ವಾರ್ಥಿಗಳಲ್ವೇನು? ಅಥವಾ ಪೇಪರ್ನವ್ರೇನು ಸ್ವಾರ್ಥಿಗಳಾಗಲ್ವಾ? ಹೇಗೆ ನಿರೀಕ್ಷೆ ಮಾಡ್ತೀರಿ ಅದನ್ನು ನೀವು? ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಸಮಸ್ಯೆ ಇರೋದು ಒಂದೇ. ನಮ್ಮ ದೇಶ ಕೆಟ್ಟ ದೇಶ ಅಲ್ಲ, ನಮ್ಮ ದೇಶಕ್ಕೇನು ಕೊರತೆ ಇಲ್ಲ. ನಮ್ಮ ದೇಶದಲ್ಲಿರುವಂತಹ ಒಳ್ಳೆಯ ಜನರಷ್ಟು ಇನ್ನೊಂದು ದೇಶದಲ್ಲಿ ಸಿಕ್ಕಲ್ಲ. ನಾನು ತುಂಬ ದೇಶ ನೋಡ್ಬಿಟ್ಟಿದ್ದೀನಿ, ಮತ್ತು ಕೆಲಸನೂ ಮಾಡಿದ್ದೀನಿ ಬೇರೆ ದೇಶದಲ್ಲಿ. ನಾನು ನೋಡಿದ್ದೀನಿ. ನಮ್ಮಲ್ಲಿ ತಲೆ ಓಡಿಸಿ ಕೆಲಸ ಮಾಡೋಕ್ಕೆ ಜನರ ಕೊರತೆನೂ ಇಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ, ನಾವೆಲ್ಲರೂ ನಮ್ಮನ್ನು ಬಿಟ್ಟು ನಾವು ಬೇರೆ ಚಿಂತೆ ಮಾಡ್ತಿಲ್ಲ.
ನಾವು ಯಾರೂ ಚಿಂತೆ ಮಾಡ್ತೀರ. ಅದರ ಪರಿಣಾಮ ಸಮಾಜ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕಾಣುತ್ತೆ. ಇವತ್ತು ಆ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಅಂತಂದರೆ ಅವನು ಎಷ್ಟು ಕೋತಿ ಥರ ಆಡಿದ್ರೆ ಹೈಯೆಸ್ಟ್ ಜನ ನೋಡ್ತಾರೆ ಅಂತ ಅವ್ನು ಟ್ರೈ ಮಾಡ್ತಾನೆ. ಲೆಕ್ಕ ಹಾಕೊಳ್ಳಿ.